ಇದು ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಮೂಲ ಸಂಸ್ಥಾನ. ಇದು ನಂಜನಗೂಡು. ನಂಜನಗೂಡಿನ ರಾಘವೇಂದ್ರ ಸ್ವಾಮಿಗಳವರ ಮಠ. ದಿವಾನ್ ಪೂರ್ಣಯ್ಯನವರಿಂದ ಶ್ರೀಮಠಕ್ಕೆ ದಾನವಾಗಿ ಬಂದಂತಹ ಜಾಗ. ವಿಶೇಷವಾದಂತಹ ಸನ್ನಿಧಾನ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಉದ್ಭವ ಮೂರ್ತಿಯಾಗಿ ಎಲ್ಲರಿಗೂ ಕಾಣಿಸ್ತಾರೆ. ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸ್ವಪ್ನ ಸೂಚನೆಯಂತೆ ಶ್ರೀರಂಗಪಟ್ಟಣದಲ್ಲಿ ದೊರೆತಂತಹ ರಾಯರ ಉಬ್ಬು ಶಿಲ್ಪ, ಉದ್ಭವ ಮೂರ್ತಿ ರಾಯರು. ಜಗತ್ತಿನಾದ್ಯಂತ ಇರ್ತಕ್ಕಂಥ ಒಂದೇ ಒಂದು ರಾಯರ ಉದ್ಭವ ಮೂರ್ತಿ ಶಿಲ್ಪ ಇದೊಂದೇ. ಬೇರೆ ಕಡೆಗಳೆಲ್ಲ ಮೃತ್ತಿಕಾ ಬೃಂದಾವನವಿರುತ್ತದೆ. ನಂಜನಗೂಡೆ ಇರತಕ್ಕಂತಹ ಮಠದ ಸನ್ನಿವೇಶವನ್ನು ನೀವು ನೋಡ್ತಾ ಇದ್ದೀರಿ. ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನವಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಮೂಲ ಮಠ ಇದು. ಪ್ರಾಚೀನ ಕಾಲದಿಂದಲೂ ಈ ಮಠ ನಡೆದು ಬಂದಂಥದ್ದು. ಈ ನಂಜನಗೂಡಿನಲ್ಲಿ ಮಂತ್ರಾಲಯ ಮಠದ 5 ಜನ ಪೀಠಾಧಿಪತಿಗಳ ಮೂಲ ಬೃಂದಾವನವಿದೆ. ಶ್ರೀ ಸುಬೋಧೇಂದ್ರ ತೀರ್ಥರು, ಸುಜನೇಂದ್ರ ತೀರ್ಥರು, ಸುಜ್ಞಾನೇಂದ್ರ ತೀರ್ಥರು ಹಾಗೂ ಸುಕೃತೀಂದ್ರ ತೀರ್ಥರ 5 ಬೃಂದಾವನಗಳು ಇಲ್ಲಿ ಇದೆ. ಸುಪ್ರಜ್ಞೇಂದ್ರ ತೀರ್ಥರ ಬೃಂದಾವನವು ಕೂಡ ಇಲ್ಲಿ ಇದೆ. ಇಲ್ಲೊಂದು ವಿಶೇಷ ಏನಂದರೆ, ಪರಂಪರೆಯಲ್ಲಿ ಬಂದಂತಹ ಶ್ರೀ ಸುಕೃತೀಂದ್ರ ತೀರ್ಥರು ಈ ಜಾಗದಲ್ಲಿ ಕುಳಿತು ತಮ್ಮ ಉತ್ಕ್ರಮಣವನ್ನು ಹೇಳ್ತಾ ಶಿರಸ್ಸಿನಿಂದ ಅವರ ಇದು ಹೋದಂತಹ ಸ್ಥಳ ಇದು. ನೀವು ರಕ್ಷಿತಾಂತರ ಮತ್ತು ಇದೊಂದು ವಿಶೇಷವಾದಂತಹ ಜಾಗ. ಶ್ರೀ ಸುಯಮೀಂದ್ರ ತೀರ್ಥರು ಸುಜಯೀಂದ್ರ ತೀರ್ಥರಿಗೆ ಸನ್ಯಾಸ ಪ್ರದಾನ ಮಾಡಿದಂತಹ ಸ್ಥಳವೂ ಕೂಡ ಇದೇ ಸ್ಥಳದಲ್ಲಿ ಅವರಿಗೆ ಸನ್ಯಾಸಾಶ್ರಮ ಪಟ್ಟಾಭಿಷೇಕ ನಡೆದಂತಹ ಜಾಗವೂ ಕೂಡ ಇದು. ತುಂಬ ಪ್ರಾಚೀನವಾದ ಅದ್ಭುತವಾದಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ.